ಏಷ್ಯಾದಲ್ಲಿರೋ ಥರ ರಿಸೋರ್ಸಸ್ ಇಲ್ಲ, ಚೈನಾದಲ್ಲಿರೋ ಥರ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಇಲ್ಲ, ಆ್ಯಂಡ್ ಇಂಡಿಯಾದಲ್ಲಿರೋ ಥರ ಮ್ಯಾನ್ ಪವರ್ ಕೂಡ ಇಲ್ಲ. ಇದೇನು ಇಲ್ಲದೆ ಹೇಗೆ ಅಮೆರಿಕ ಪ್ರಪಂಚವನ್ನೇ ಡಾಮಿನೇಟ್ ಮಾಡ್ತಿದೆ? ಇದೆಲ್ಲ ಸ್ಟಾರ್ಟ್ ಆಗಿದ್ದು 1944. ವರ್ಲ್ಡ್ ವಾರ್ II ಆದ ನಂತರ ಅಮೆರಿಕ ಹತ್ರ 70% ಆಫ್ ಗೋಲ್ಡ್ ರಿಸರ್ವ್ ಇತ್ತು. ಅಮೆರಿಕ ಎಲ್ಲರಿಗೂ ಗ್ಲೋಬಲ್ ಟ್ರೇಡನ್ನು ಡಾಲರ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೇಳ್ತಾನೆ. $35 ಟ್ರಾನ್ಸಾಕ್ಷನ್ ಮಾಡಿದರೆ 1 ounce ಆಫ್ ಗೋಲ್ಡ್ ಕೊಡ್ತೀನಿ ಅಂತ ಹೇಳ್ತಾನೆ. 1970ರಲ್ಲಿ $50 ಬಿಲಿಯನ್ ಸರ್ಕ್ಯುಲೇಷನ್ ಆಗ್ತಿತ್ತು. $10 ಬಿಲಿಯನ್ ಗೋಲ್ಡ್ ಮಾತ್ರ ರಿಸರ್ವಲ್ಲಿತ್ತು. ಈಗ ಇನ್ಫ್ಲೇಷನ್ ಬೂಮ್ ಆಗಿ ಟೋಟಲಿ ಎಕಾನಮಿನೇ ಕೊಲ್ಯಾಪ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ರಾ? ಇಲ್ಲ, ಇಲ್ಲೇ USA ಮಾಸ್ಟರ್ ಮೈಂಡ್ ಪ್ಲ್ಯಾನ್ ಮಾಡುತ್ತೆ. ಅದೇ ಕ್ರೂಡ್ ಆಯಿಲ್. ಯಾವುದೇ ಒಂದು ದೇಶ ಚಿನ್ನ ಇಲ್ಲದೆ ಇದ್ದರೂ ಸರ್ವೈವ್ ಆಗ್ಬೋದು, ಬಟ್ ಆಯಿಲ್ ಇಲ್ಲದೆ ಸರ್ವೈವ್ ಆಗೋಕ್ಕಾಗಲ್ಲ. ಇದನ್ನು ತಿಳಿದ ಅಮೆರಿಕ ಸೌದಿ ಜೊತೆಗೆ ಒಂದು ಡೀಲನ್ನು ಮಾಡುತ್ತೆ. ಸೌದಿಗೆ ಮಿಲಿಟರಿ ಸಪೋರ್ಟ್ ಆ್ಯಂಡ್ ಪವರ್ ಕೊಡ್ತೀನಿ ಅಂತ ಹೇಳಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗುತ್ತೆ. ಫಸ್ಟ್, ಸೌದಿ ಎಲ್ಲ ಆಯಿಲ್ ಟ್ರೇಡ್ಗಳು ಡಾಲರಲ್ಲೇ ಆಗಬೇಕು. ಸೆಕೆಂಡ್, ಸೆಲ್ ಮಾಡಿ ಸಿಗೋ ಎಲ್ಲ ಪ್ರಾಫಿಟ್ ಪುನಃ USA ಟ್ರೆಷರಿ ಬಾಂಡ್ಸ್ನಲ್ಲೇ ರೀಇನ್ವೆಸ್ಟ್ ಮಾಡ್ತಾರೆ. ಇದನ್ನೇ ಪೆಟ್ರೋ ಡಾಲರ್ ರೀಸೈಕಲಿಂಗ್ ಅಂತ ಕರೀತಾರೆ. ಏನಾದರೂ ಬೇರೆ ದೇಶಗಳು ಆಯಿಲ್ ಪರ್ಚೇಸ್ ಮಾಡಬೇಕು ಅಂದರೆ ಅವರು ಫಸ್ಟ್ ಡಾಲರ್ ಬೈ ಮಾಡಬೇಕು. ಈ ಡೀಲಿಂದ ಆಯಿಲೇ ಇಲ್ಲದ USA ಆಯಿಲ್ ವರ್ಲ್ಡ್ನ ಡಿಕ್ಟೇಟರ್ ಆದರು.